ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಮಿಡಲ್ ಈಸ್ಟ್ ಸಂಘರ್ಷ ನಿರೀಕ್ಷೆ ಮಾಡಿದ ಹಾಗೆ ಇರಾನ್ ವರ್ಸಸ್ ನ್ಯಾಟೋ ಯುದ್ಧ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಿವೆ. ಈಗ ಇರಾನ್ ವಿರುದ್ಧ ನ್ಯಾಟೋ ಆಕ್ಟಿವ್ ಆಗಿದೆ. ಟರ್ಕಿ ಮೇಲೆ ದಾಳಿ ಮಾಡೋಕೆ ಬಂದ ಇರಾನ್ ಮಿಸೈಲ್ಗಳನ್ನು ನ್ಯಾಟೋ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದು ಬಿಸಾಕಿದೆ. ಇರಾನ್ ಫೈರ್ ಮಾಡಿದ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಟರ್ಕಿ ಕಡೆಗೆ ಬರ್ತಾ ಇದ್ವು, ನಮ್ಮ ವಾಯು ಪ್ರದೇಶದ ಕಡೆಗೆ ನುಗ್ತಾ ಇದ್ವು. ಹೀಗಾಗಿ ನ್ಯಾಟೋ ಸೇನೆ ಅದನ್ನು ನಿಷ್ಕ್ರಿಯ ಮಾಡ್ತು. ಇದರಲ್ಲಿ ಯಾವುದೇ ರೀತಿಯ ಪ್ರಾಣಹಾನಿ ಅಥವಾ ಗಾಯಗಳಾಗಿಲ್ಲ ಅಂತ ಟರ್ಕಿ ಹೇಳಿದೆ. ಅಲ್ಲದೆ ನಾವು ನಿರಂತರವಾಗಿ ನ್ಯಾಟೋ ಮತ್ತು ನಮ್ಮ ಮಿತ್ರ ರಾಷ್ಟ್ರಗಳೊಂದಿಗೆ ಅಂದರೆ ಅಮೆರಿಕದೊಂದಿಗೆ ಕಾಂಟ್ಯಾಕ್ಟ್ನಲ್ಲಿದ್ದೇವೆ. ನಮ್ಮ ಮೇಲೆ ಶತ್ರುಗಳು ಅಂದರೆ ಇರಾನ್ ದಾಳಿ ಮಾಡಿದ್ರೆ ಅದಕ್ಕೆ ರೆಸ್ಪಾಂಡ್ ಮಾಡೋ ಪೂರ್ಣ ಹಕ್ಕು ನಮಗೂ ಕೂಡ ಇದೆ ಅಂತ ಹೇಳಿದೆ. ಈ ಮೂಲಕ ಇರಾನ್ ಪಾಲಿನ ಚಿಕ್ಕ ಸೈತಾನ ಅಂದ್ರೆ ಇಸ್ರೇಲ್, ದೊಡ್ಡ ಸೈತಾನ ಅಂದ್ರೆ ಅಮೆರಿಕ, ಅವರೊಟ್ಟಿಗೆ ನಾನು ದಾಳಿ ಮಾಡಬೇಕಾಗತ್ತೆ ಸೇರ್ಕೊಂಡು. ಯಾರ ಮೇಲೆ? ಇರಾನ್ ಮೇಲೆ ಅಂತ ಟರ್ಕಿ ಹೇಳಿದೆ. ಎಸ್, ಇರಾನ್ಗೆ ನಾವು ಬಂದು ಹೊಡಿತೀವಿ ಅಂತ ಟರ್ಕಿ ಹೇಳಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಜಸ್ಟ್ ಒಂದು ದಿನದ ಹಿಂದಷ್ಟೇ ಎಲ್ಲ ಇಸ್ಲಾಮಿಕ್ ರಾಷ್ಟ್ರಗಳು ಒಟ್ಟಾಗಿರಬೇಕು, ಇದರಿಂದ ಇಸ್ರೇಲ್ಗೆ ಲಾಭ ಆಗುತ್ತೆ ಅಂತೆಲ್ಲ ಟರ್ಕಿ ಪಾಠ ಮಾಡಿತ್ತು. ಈಗ ದಿಢೀರಂತ ಉಲ್ಟಾ ಹೊಡೆದು ಇದೇ ರೀತಿ ಇರಾನ್ ದಾಳಿ ಮಾಡ್ತಾ ಇದ್ರೆ ಇರಾನ್ ಮೇಲೆ ನಾವು ದಾಳಿ ಮಾಡಬೇಕಾಗತ್ತೆ ಅಂತ ಹೇಳಿ ಟರ್ಕಿ ವಾರ್ನಿಂಗ್ ಕೊಟ್ಟಿದೆ. ಸ್ನೇಹಿತರೆ, ಟರ್ಕಿ ಕೂಡ ನ್ಯಾಟೋ ಮೆಂಬರ್. ಅಮೆರಿಕ ನೇತೃತ್ವದ ಮಿಲಿಟರಿ ಕೂಟ ನ್ಯಾಟೋದ ಸದಸ್ಯ ಟರ್ಕಿ. ನ್ಯಾಟೋ ಸಂವಿಧಾನದ ಆರ್ಟಿಕಲ್ 5 ಪ್ರಕಾರ ಯಾವುದೇ ಶತ್ರು ಟರ್ಕಿ ಮೇಲೆ ದಾಳಿ ಮಾಡಿದ್ರೆ ಅಥವಾ ಯಾವುದೇ ನ್ಯಾಟೋ ಮೆಂಬರ್ ಮೇಲೆ ದಾಳಿ ಮಾಡಿದ್ರೆ ಆಗ ಎಲ್ಲರೂ ಒಟ್ಟಿಗೆ ಹೋಗಿ ಡಿಫೆಂಡ್ ಮಾಡಬೇಕಾಗತ್ತೆ. ಇನ್ನೊಂದ್ ಕಡೆ ಅಮೆರಿಕ ಮತ್ತು ಇಸ್ರೇಲ್ನ ದಾಳಿಗಳು ಕಂಟಿನ್ಯೂ ಆಗಿವೆ. ಈಗ ಪುನಃ ಇರಾನ್ ರಾಜಧಾನಿ ತೆಹರಾನ್ನ ಆಗ್ನೇಯ ಭಾಗದಲ್ಲಿ ದಾಳಿಯಾಗಿದೆ. ಇರಾನ್ ಸೇನೆಯನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಲಾಗಿದೆ. ಹಾಗೆ ಕರಾಜ್ ಮತ್ತು ಇಸ್ಫಹಾನ್ ನಗರಗಳ ಮೇಲೆ ಇಸ್ರೇಲ್ ವಾಯುಪಡೆ 10ನೇ ಸುತ್ತಿನ ದಾಳಿ ಮಾಡಿದೆ. ಅಷ್ಟೇ ಅಲ್ಲ, ಈ ಆಪರೇಷನ್ ಮುಂದುವರಿಸೋಕೆ ಇಸ್ರೇಲ್ ಭಾರೀ ತಯಾರಿ ನಡೆಸ್ತಾ ಇದೆ. ಮುಂದಿನ 1 ರಿಂದ 2 ವಾರಗಳ ಕಾಲ ಈ ಆಪರೇಷನ್ ಮುಂದುವರಿಸೋಕೆ ಇಸ್ರೇಲ್ ಸೇನೆ ತಯಾರಾಗ್ತಾ ಇದೆ. ಹಾಗೆ ಇಸ್ರೇಲ್ನ ಈ ಕ್ಯಾಂಪೇನ್ಗೆ ಮುಂದಿನ ದಿನಗಳಲ್ಲಿ ಗಲ್ಫ್ ರಾಷ್ಟ್ರಗಳು ಕೂಡ ಜಾಯಿನ್ ಆಗಬಹುದು ಅಂತ ಇಸ್ರೇಲ್ನ ಸೇನಾಧಿಕಾರಿಗಳು ಹೇಳ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಕ್ಸೆತ್ ಕೂಡ ಇದಿನ್ನು ಶುರು ಅಷ್ಟೇ, ಏನು ಮುಗಿತಾ ಇಲ್ಲ, ಇದು ಶುರು ಆಗ್ತಿರೋದಷ್ಟೇ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಆದ್ಮೇಲೂ ಕೂಡ ಪ್ರೆಸ್ ಬ್ರೀಫಿಂಗ್ ನಡೆಸಿದ್ರು. 4 ದಿನಗಳ ಕದನದಲ್ಲಿ ನಮಗೆ ಅದ್ಭುತ ಸಕ್ಸಸ್ ಸಿಕ್ಕಿದೆ. ಈ ಆಪರೇಷನ್ ನ ರಿಸಲ್ಟ್ ಅನ್ನ ನಂಬೋಕ್ ಸಾಧ್ಯ ಆಗ್ತಿಲ್ಲ, ಅಷ್ಟು ವೇಗವಾಗಿ ಅಮೆರಿಕ ಈ ಯುದ್ಧವನ್ನ ಗೆಲ್ತಾ ಇದೆ ಅಂತ ಹೇಳಿದ್ದಾರೆ. ಶೀಘ್ರ ಇರಾನ್ ವಾಯು ಪ್ರದೇಶ ಕಂಪ್ಲೀಟ್ಲಿ ನಮ್ಮ ಕೈಗೆ ಸಿಗುತ್ತೆ. ಇದರ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಸಂಪೂರ್ಣ ಹಿಡಿತವನ್ನ ಸಾಧಿಸ್ತಾ ಇದೀವಿ. ಈಗ ಆಲ್ರೆಡಿ ಹಿಂದೂ ಮಹಾಸಾಗರದಲ್ಲಿ ಇಂಡಿಯನ್ ಓಷನ್ ಅಲ್ಲೂ ಕೂಡ ಇರಾನ್ ಮೇಲೆ ಭಾರಿ ದಾಳಿ ಮಾಡಿದೀವಿ ನಾವು. ಶ್ರೀಲಂಕಾ ಕರಾವಳಿ ತೀರದಲ್ಲಿ ಇರಾನ್ನ ಯುದ್ಧ ನೌಕೆಯನ್ನ ಅಮೆರಿಕ ಮುಳುಗಿಸಿ ಹಾಕಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ನಾವು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ವಲ್ಲ, ನೌಕೆ ಮುಳುಗಿದೆ, 100 ಜನ ಪ್ರಾಣ ಕಳ್ಕೊಂಡಿದ್ದಾರೆ ಇರಾನ್ನವರು ಅಂತ, ಅದನ್ನು ಮುಳುಗಿಸಿರೋದು ನಾವೇ ಅಂತ ಅಮೆರಿಕ ಒಪ್ಕೊಂಡಿದೆ. ಇರಾನ್ನ ಪ್ರಮುಖ ಸೇನಾ ನೆಲೆಗಳು ಕೂಡ ಸಂಪೂರ್ಣ ಧೂಳಿಪಟ ಆಗಿವೆ. ಇರಾನ್ ಪರಮಾಣು ಅಸ್ತ್ರ ಹೊಂದೋದನ್ನ ತಡೆಯೋದೇ ನಮ್ಮ ಮುಖ್ಯ ಗುರಿ ಅಂತ ಪೀಟ್ ಹೆಕ್ಸೆತ್ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ಶ್ರೀಲಂಕಾ ತೀರದಲ್ಲಿ ಅಮೆರಿಕ ಹಡಗಿನ ಮೇಲೆ ಇರಾನ್ ನೌಕಾಪಡೆ ಹಡಗಿನ ಮೇಲೆ ದಾಳಿ ಮಾಡ್ತಲ್ಲ, ಅದರಲ್ಲಿ 100 ಜನ ಕಣ್ಮರೆಯಾಗಿದ್ದಾರೆ. ಅಟ್ಲೀಸ್ಟ್ 80 ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇನ್ನು ಸಿಬ್ಬಂದಿಯನ್ನು ಹುಡುಕಾಡಲಾಗ್ತಾ ಇದೆ. ಹಡಗಲ್ಲಿ ಸೈನಿಕರು, ಸಿಬ್ಬಂದಿಗಳು ಸೇರಿ 180 ಜನ ಟೋಟಲ್ ಇದ್ರು. 32 ಜನರನ್ನ ಮಾತ್ರ ಅಲ್ಲಿಂದ ಕಾಪಾಡಕ್ ಸಾಧ್ಯ ಆಗಿರೋದು ಇಲ್ಲಿವರೆಗೂ ಕೂಡ. ಸೊ ಇದು ಇತ್ತೀಚಿನ ದಶಕಗಳಲ್ಲಿ ಅಮೆರಿಕ ಮಾಡಿದ ಅತಿ ದೊಡ್ಡ ದಾಳಿ ಅಂತ ಕರೆಸ್ಕೊಳ್ತಾ ಇದೆ. ಸಮುದ್ರದ ಮಧ್ಯದಲ್ಲಿ ಸಬ್ಮರೀನ್ ತಗೊಂಡ್ಬಂದು ಕೆಳಗಿಂದ ನೀರಲ್ಲಿ ಟಾರ್ಪಿಡೋಗಳನ್ನ ಬಳಸಿ, ಟಾರ್ಪಿಡೋ ಅಂದ್ರೆ ನೀರಿನ ಮಿಸೈಲ್ ಅಂತ ಅನ್ಕೊಳ್ಳಿ, ಅದನ್ನ ಬಳಸಿ ಅಮೆರಿಕ ಈ ಇರಾನ್ ನೌಕಾಪಡೆ ಹಡಗನ್ನ ಮುಳುಗಿಸಿ ಹಾಕಿದೆ. ಈ ಹಡಗು ಭಾರತದಲ್ಲಿ ನೌಕಾ ಸಮರಾಭ್ಯಾಸ ಮಾಡಿ ಇರಾನ್ಗೆ ವಾಪಸ್ ಹೋಗ್ತಾ ಇತ್ತು. ಅಲ್ಲದೆ ಅಮೆರಿಕ ನಾವು ಒಟ್ಟು 20 ಯುದ್ಧ ನೌಕೆಗಳನ್ನ ಹೊಡೆದು ಹಾಕಿದೀವಿ ಅಂತಾನೂ ಹೇಳ್ಕೊಂಡಿದೆ. ಇನ್ನು ಇರಾನ್ನ ಶಾಲೆ ಮೇಲಿನ ದಾಳಿ ಬಗ್ಗೆ ನಾವು ತನಿಖೆ ಮಾಡ್ತೀವಿ ಅಂತ ಅಮೆರಿಕ ಹೇಳಿದೆ. ದಾಳಿಯ ಮೊದಲ ದಿನ ಇರಾನ್ನ ಮಿನಾಬ್ನಲ್ಲಿರೋ ಶಾಸರೆ ತೈಬೆ ಗರ್ಲ್ಸ್ ಸ್ಕೂಲ್ ಮೇಲೆ ಇಸ್ರೇಲ್ ಅಮೆರಿಕ ದಾಳಿ ಮಾಡಿದ ಆರೋಪ ಇತ್ತಲ್ಲ, ಇದರಲ್ಲಿ 150ಕ್ಕೂ ಅಧಿಕ ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಇರಾನ್ ಹೇಳ್ತಾ ಇದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಹೀಗಾಗಿ ತನಿಖೆ ಮಾಡ್ತಾ ಇದೀವಿ ಅಲ್ಲಿ ಏನಾಗಿದೆ ಅನ್ನೋದನ್ನ ಅಂತ ಪೀಟ್ ಹೆಕ್ಸೆತ್ ಹೇಳಿದ್ದಾರೆ. ಈ ನಡುವೆ ಅಮೆರಿಕ ಸೇನೆ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿ ಬರ್ತಾ ಇದೆ. ಈ ಸೇನಾ ಕಾರ್ಯಾಚರಣೆ ವೇಳೆ ಅಮೆರಿಕ ಸೇನೆಯ ಒಳಗೇನೆ ವಿಚಿತ್ರವಾಗಿರೋ ಡಿಸ್ಕಷನ್ಸ್ ಆಗಿವೆ ಅಂತ ಅಲ್ಲಿನ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಇರಾನ್ ವಿರುದ್ಧ ಯುದ್ಧ ಮಾಡ್ತಿರೋದು ದೇವರ ಕೆಲಸ. ಇರಾನ್ ನಾಶ ಮಾಡೋಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರನ್ನ ಸಾಕ್ಷಾತ್ ಯೇಸು ಕ್ರಿಸ್ತರೇ ಕಳಿಸಿಕೊಟ್ಟಿದ್ದಾರೆ.
ಅವರಿಂದಲೇ ಈ ದಾಳಿ ನಡೀತಾ ಇದೆ, ಇದೆಲ್ಲ ದೇವರ ಇಚ್ಛೆ ಅಂತ ಅಮೆರಿಕನ್ ಸೇನಾಧಿಕಾರಿಗಳು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಕ್ರಿಶ್ಚಿಯನ್ನರ ಪವಿತ್ರ ಗ್ರಂಥ ಬೈಬಲ್ನಲ್ಲಿ ಬರುವ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಸೇನಾ ಕಾರ್ಯಾಚರಣೆ ವೇಳೆ ಕೆಲ ಅಧಿಕಾರಿಗಳ ಇಂಥ ಮಾತಿಗೆ ಅಮೆರಿಕದ ಸೇನಾ ಸಿಬ್ಬಂದಿನೇ ಅಸಮಾಧಾನ ಹೊರಹಾಕಿದ್ದಾರೆ. ಈ ಸಂಬಂಧ ಅಮೆರಿಕದ ಮಿಲಿಟರಿ ರಿಲಿಜಿಯಸ್ ಫ್ರೀಡಮ್ ಫೌಂಡೇಶನ್ ಅನ್ನೋ NGOಗೆ 200ಕ್ಕೂ ಅಧಿಕ ದೂರುಗಳು ಬಂದಿವೆ. ಸೇನಾ ಸಿಬ್ಬಂದಿನೇ ಈ ದೂರು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದರಲ್ಲಿ ಮರೈನ್ ಸೋಲ್ಜರ್ಸ್, ಏರ್ ಫೋರ್ಸ್, ಸ್ಪೇಸ್ ಫೋರ್ಸ್ ಹಾಗೂ ಸೇನೆಯ ಇತರ ವಿಭಾಗಗಳಲ್ಲಿ ಕೆಲಸ ಮಾಡ್ತಿರೋ ಸೈನಿಕರಿದ್ದಾರೆ ದೂರು ಕೊಟ್ಟವರಲ್ಲಿ. ಅಮೆರಿಕದ ಸೇನಾ ಕಮಾಂಡರ್ ಒಬ್ರು ಈ ಕಾರ್ಯಾಚರಣೆಯನ್ನ ದೇವರ ಕಾರ್ಯಾಚರಣೆ, ಗಾಡ್ಸ್ ಡಿವೈನ್ ಪ್ಲಾನ್ ಅಂತೆಲ್ಲ ಬಣ್ಣಿಸ್ತಾ ಇದ್ದಾರೆ. ಬೈಬಲ್ನ ನ್ಯೂ ಟೆಸ್ಟಮೆಂಟ್ನ ಬುಕ್ ಆಫ್ ರೆವೆಲೇಷನ್ ನಲ್ಲಿ ಬರೋ ಅಂಶಗಳನ್ನೆಲ್ಲ ಉಲ್ಲೇಖ ಮಾಡ್ತಿದ್ದಾರೆ. ಆರ್ಮಾಗೆಡಾನ್ ಅನ್ನೋ ಪದವನ್ನು ಕೂಡ ಬಳಸಿದ್ದಾರೆ. ಅಂದ್ರೆ ಒಳ್ಳೆಯದು ಮತ್ತು ಕೆಟ್ಟದರ ನಡುವೆ ನಡೆಯುವ ಅಂತಿಮ ಧರ್ಮಯುದ್ಧ ಅಂತ ಈ ಪದ ಬೈಬಲಲ್ಲಿ ಬರುತ್ತೆ, ಅದನ್ನೆಲ್ಲ ಬಳಸ್ತಾ ಇದ್ದಾರೆ. ಅಲ್ಲದೆ ಇರಾನ್ನಲ್ಲಿ ಬೆಂಕಿ ಹಚ್ಚೋಕೆ ಖುದ್ದು ಯೇಸು ಕ್ರಿಸ್ತರೇ ಅಧ್ಯಕ್ಷ ಟ್ರಂಪ್ರನ್ನ ಕಳಿಸಿದ್ರು. ಇದರಿಂದ ಕೆಟ್ಟದ್ದೆಲ್ಲ ನಾಶ ಆಗುತ್ತೆ, ಭೂಮಿನೇ ಅಂತ್ಯ ಆಗೋ ಟೈಮ್ ಬರುತ್ತೆ, ಆಗ ಯೇಸು ಕ್ರಿಸ್ತರು ಭೂಮಿಗೆ ವಾಪಸ್ ಬರ್ತಾರೆ ಅಂತೆಲ್ಲ ಹೇಳಲಾಗಿತ್ತು. ಇದನ್ನ ನಮ್ಮೆಲ್ಲ ಸೈನಿಕರಿಗೆ ಹೋಗಿ ಹೇಳಿ ಅಂತಲೂ ಒತ್ತಾಯ ಮಾಡಿದ್ರು ಅಂತ ದೂರು ಕೊಡಲಾಗಿದೆ. ಏನೋ ಇರಾನ್ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನಿ ಅಂತ್ಯಕ್ರಿಯೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಬುಧವಾರ ಸಂಜೆ ಇರಾನ್ ರಾಜಧಾನಿ ಟೆಹರಾನ್ನಲ್ಲಿ ಅಂತ್ಯಕ್ರಿಯೆ ಮಾಡ್ತೀವಿ ಅಂತ ಹೇಳಿದ್ರು, ಆದರೆ ದಿಢೀರ್ ಅಂತ ಪೋಸ್ಟ್ಪೋನ್ ಮಾಡಲಾಗಿದೆ. ಹೊಸ ಡೇಟ್ ಇನ್ನೂ ಕೂಡ ಹೇಳಲಿಲ್ಲ. ಇರಾನ್ನ ಬೇರೆ ಬೇರೆ ಭಾಗದ ಜನರು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳೋಕೆ ಬಯಸ್ತಾ ಇದ್ದಾರೆ. ಅದಕ್ಕೆಲ್ಲ ಸರಿಯಾಗಿರೋ ಡೇಟ್ ಅರೇಂಜ್ ಮಾಡಬೇಕಾಗಿದೆ, ಹೀಗಾಗಿ ಮುಂದೂಡಲಾಗಿದೆ ಅಂತ ಇರಾನ್ ಸರ್ಕಾರ ಹೇಳಿದೆ. ಮತ್ತೊಂದು ಕಡೆ ಇಸ್ರೇಲ್ ತನ್ನ ಮೇಲೆ ಮಾಡುತ್ತಿರೋ ದಾಳಿಗೆ ಉಗ್ರ ಪ್ರತಿಕಾರ ಹೇಳ್ತೀವಿ ಅಂತ ಇರಾನ್ ಹೇಳಿದೆ. ಜಗತ್ತಿನಾದ್ಯಂತ ಇರೋ ಎಲ್ಲ ಇಸ್ರೇಲ್ ರಾಯಭಾರ ಕಚೇರಿಗಳನ್ನ ಟಾರ್ಗೆಟ್ ಮಾಡ್ತೀವಿ ಅಂತ ಘೋಷಿಸಿದೆ. ಮತ್ತೊಂದು ಕಡೆ ಅಮೆರಿಕ ಹೊಸ ಅಲರ್ಟ್ ಜಾರಿ ಮಾಡಿದೆ. ಕತಾರ್ನಲ್ಲಿರೋ ಅಮೆರಿಕದ ಎಂಬಸಿ ತನ್ನ ನಾಗರಿಕರಿಗೆ ದೊಡ್ಡ ಎಚ್ಚರಿಕೆ ಕೊಟ್ಟಿದೆ. ಭದ್ರತೆಯ ಅಪಾಯಗಳು ಕತಾರ್ನಲ್ಲಿ ಜಾಸ್ತಿ ಆಗ್ತಿವೆ, ಹೀಗಾಗಿ ಈಗಿಂದಿಗಲೇ ಕತಾರ್ ಬಿಟ್ಟು ಬನ್ನಿ ಅಂತ ಹೇಳಿದೆ. ಜೊತೆಗೆ ಸದ್ಯ ಕತಾರ್ ಏರ್ ಸ್ಪೇಸ್, ಕಡಲ ಮಾರ್ಗ ಎಲ್ಲ ಬಂದಾಗಿದೆ. ಆದ್ರೆ ಸಲ್ವಾ ಲ್ಯಾಂಡ್ ಬಾರ್ಡರ್ ಇನ್ನೂ ಓಪನ್ ಇದೆ, ಅಲ್ಲಿಂದ ಸೌದಿ ಅರೇಬಿಯಾಗೆ ನುಗ್ಗುಬಿಡಿ, ಪರಾರಿಯಾಗಿ ಅನ್ನೋ ಸಲಹೆ ಕೊಟ್ಟಿದೆ. ಇದಕ್ಕೂ ಮುಂಚೆ ಕತಾರ್ನ ಅಮೆರಿಕದ ಎಂಬಸಿಯಲ್ಲಿ ಕೆಲಸ ಮಾಡೋ ಹೆಚ್ಚು ಅಗತ್ಯವಿಲ್ಲದ ಸಿಬ್ಬಂದಿ ಮತ್ತು ಅವರ ಫ್ಯಾಮಿಲಿಯನ್ನ ಅಮೆರಿಕ ವಾಪಸ್ ಕರೆಸ್ಕೊಂಡಿತ್ತು. ಅಗತ್ಯ ಇರೋರು ಮಾತ್ರ ಇರಿ ಅಂತ ಹೇಳಿ. ಅದರ ಬೆನ್ನಲ್ಲೇ ತನ್ನೆಲ್ಲ ಪ್ರಜೆಗಳಿಗೆ ಎಚ್ಚರಿಕೆ ಕೊಟ್ಟಿದೆ, ನೀವು ಕತಾರಿಂದ ನೀವು ಸೌದಿ ಅರೇಬಿಯಾಗೆ ಹೋಗ್ಬಿಡಿ ಅಂತ ಹೇಳಿ. ಮತ್ತೊಂದು ಕಡೆ ಇರಾನ್ ಸೇನೆ ತನ್ನ ಜನರ ಮೇಲೂ ಕೂಡ ಗುಂಡು ಹಾರಿಸೋಕೆ ಶುರು ಮಾಡಿದೆ. ತೆಹರಾನ ಮನೆಯೊಂದರಲ್ಲಿ ಕಿಟಕಿಯಿಂದ ಖಾಮೆನಿ ವಿರುದ್ಧ ಘೋಷಣೆ ಕೂಗ್ತಾ ಇದ್ರು. ಹಾಗೆ ಇರಾನ್ ಇಂದ ಗಡಿಪಾರಾಗಿರೋ ಕ್ರೌನ್ ಪ್ರಿನ್ಸ್ ರೆಜಾ ಪಹಲವಿ ಪರವಾಗಿ, ಮಾಜಿ ರಾಜನ ಮಗನ ಪರವಾಗಿ ಸ್ಲೋಗನ್ ಹೇಳ್ತಾ ಇದ್ರು. ಇದರ ಬೆನ್ನಲ್ಲೇ ಇರಾನ್ ಭದ್ರತಾ ಪಡೆಗಳು ಮನೆ ಮೇಲೆ ಫೈರ್ ಮಾಡಿದ್ದಾರೆ. ಆ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇನ್ನು ಇರಾನ್ ಮೇಲಿನ ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯಲ್ಲಿ ಮೃತಪಟ್ಟವರ ಸಂಖ್ಯೆ ಈಗ 1045ಕ್ಕೆ ಏರಿಕೆಯಾಗಿದೆ. ಹೇಗಂತ ಇರಾನ್ನ ಸರ್ಕಾರಿ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಮತ್ತೊಂದು ಕಡೆ ವಿಶ್ವಸಂಸ್ಥೆಯ ಫ್ಯಾಕ್ಟ್ ಫೈಂಡಿಂಗ್ ಮಿಷನ್ ಅಂದ್ರೆ ಇರಾನ್ನಲ್ಲಿ ಮಾನವ ಹಕ್ಕುಗಳಂತ ಸಮಸ್ಯೆಗಳನ್ನು ತನಿಖೆ ಮಾಡೋ ಗುಂಪು ಈಗ ಇರಾನ್ ಮೇಲಿನ ಅಮೆರಿಕ ಇಸ್ರೇಲ್ ದಾಳಿಯನ್ನ ಬಲವಾಗಿ ಖಂಡಿಸಿದೆ. ಏನೋ ಸಂಘರ್ಷದಿಂದ ತೈಲ ಪೂರೈಕೆಗೆ ಅಡಚಣೆ ಉಂಟಾಗಿರೋ ಹೊತ್ತಲ್ಲಿ ಭಾರತದ ನೆರವಿಗೆ ರಷ್ಯಾ ಧಾವಿಸಿದೆ. ಭಾರತಕ್ಕೆ 9.5 ಮಿಲಿಯನ್ ಬ್ಯಾರೆಲ್ ತೈಲ ಕಳಿಸ್ಕೊಟ್ಟಿದೆ ಅಂತ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಈಗ ಆಲ್ರೆಡಿ ತೈಲ ತುಂಬಿಕೊಂಡು ಬಂದ ಈ ಹಡಗುಗಳು ಸಮುದ್ರದಲ್ಲಿದ್ದಾವೆ, ಕೆಲವೇ ವಾರಗಳಲ್ಲಿ ಭಾರತವನ್ನ ತಲುಪಲಿವೆ ಅಂತ ರಿಪೋರ್ಟ್ ಹೇಳಿದೆ. ಸದ್ಯ ಭಾರತದ ಬಳಿ 25 ದಿನಕ್ಕಾಗುವಷ್ಟು ತೈಲ ಮಾತ್ರ ಇದೆ ಅನ್ನೋ ವರದಿಗಳಿದಾವೆ, ಇನ್ನು ಕೂಡ ಕನ್ಫರ್ಮ್ಡ್ ಅಲ್ಲ, ಇದು ರಿಪೀಟೆಡ್ಲಿ ಹೇಳ್ತಿದ್ವಿ. ಸ್ಟಾರ್ಟಿಂಗ್ ಅಲ್ಲಿ 74 ಡೇಸ್ ಅಂತಾನು ಬಂದಿತ್ತು. ಸೊ ಭಾರತದ 50%ಕ್ಕೂ ಅಧಿಕ ಪ್ರಮಾಣದ ತೈಲ ಹಾರ್ಮುಜ್ ಜಲಸಂಧಿಯಿಂದ ಬರ್ತಾ ಇತ್ತಲ್ಲ, ಈಗ ಆ ತೈಲ ಮಾರ್ಗ ಸಂಪೂರ್ಣ ಬಂದ್ ಆಗಿದೆಯಲ್ಲ, ಹೀಗಾಗಿ ರಷ್ಯಾ ನೆರವಿನಿಂದ ಭಾರತಕ್ಕೆ ಕೊಂಚ ರಿಲೀಫ್ ಸಿಕ್ಕಂತಾಗುತ್ತೆ. ಏನೋ ಖಾಮೆನಿ ಹತ್ಯೆ ಖಂಡಿಸಿ ಜಮ್ಮು ಕಾಶ್ಮೀರ ಮಾಜಿ ಸಿಎಂ ಮೆಹಬೂಬಾ ಮುಫ್ತಿ ನೇತೃತ್ವದಲ್ಲಿ ಶ್ರೀನಗರದಲ್ಲಿ ಬೃಹತ್ ಪ್ರತಿಭಟನೆಯಾಗಿದೆ. ಈ ವೇಳೆ ಮುಫ್ತಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹಾಗೂ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಅವರ ಪೋಸ್ಟರ್ ಸುಟ್ಟು ಹಾಕಿ ಅಸಮಾಧಾನ ಹೊರಹಾಕಿದ್ದಾರೆ. ಅಲ್ಲದೆ ಖಾಮೆನಿ ಹತ್ಯೆ ವಿಚಾರದಲ್ಲಿ ಕೇಂದ್ರ ಮೌನ ವಹಿಸಿರೋದೇಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಕಾಶ್ಮೀರದಲ್ಲಿ ಪ್ರತಿಭಟನೆಗಳು ಮುಂದುವರೆದಿರುವುದರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಹೆಚ್ಚಿನ ಭದ್ರತೆಯನ್ನ ನಿಯೋಜಿಸಲಾಗಿದೆ. ಏನೋ ಕರ್ನಾಟಕದಲ್ಲಿ ಒಳ ಮೀಸಲಾತಿ ವಿವಾದ ದೊಡ್ಡ ಕಿಚ್ಚನ್ನ ಹತ್ತಿಸಿದೆ. ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಒಳ ಮೀಸಲಾತಿ ಪಾಲನೆ ಮಾಡದೇ ಇರೋದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಪರಿಶಿಷ್ಟ ಸಮುದಾಯದಲ್ಲೇ ಎಡಗೈ ಮತ್ತು ಬಲಗೈ ಅಂತ ಗುರುತಿಸಿಕೊಳ್ಳುವವರ ನಡುವೆ ಜಟಾಪಟಿಯಾಗಿದೆ. ಏನಾಗಿದೆ ಅಂದ್ರೆ ಒಳ ಮೀಸಲಾತಿ ತಿದ್ದುಪಡಿ ತಂದಾಗ ಪರಿಶಿಷ್ಟ ಜಾತಿಯ ಮೀಸಲಾತಿ ಹೆಚ್ಚಾಗಿತ್ತು.
ಪರಿಶಿಷ್ಟ ಜಾತಿಯ ಮೀಸಲಾತಿಯಲ್ಲಿ 15% 17% ಅದನ್ನ ಏರಿಕೆ ಮಾಡಲಾಗಿತ್ತು. ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನ 3% 7% ಏರಿಕೆ ಮಾಡಲಾಗಿತ್ತು. ಇದರಿಂದ ಎಲ್ಲ ಸಮುದಾಯಗಳು ಸೇರಿ ಒಟ್ಟು ಮೀಸಲಾತಿ ಪ್ರಮಾಣ 50% 56% ಏರಿಕೆಯಾಗಿದೆ. ಈ ಮೀಸಲಾತಿ ಹೆಚ್ಚಳ ಮಾಡಿದ ಪ್ರಮಾಣಕ್ಕೆ ಅನುಗುಣವಾಗಿ ಒಳ ಮೀಸಲಾತಿ ಕಲ್ಪಿಸೋಕೆ ಮಸೂದೆ ಕೂಡ ತರಲಾಗಿತ್ತು. ಇದಕ್ಕೆ ರಾಜ್ಯಪಾಲರ ಸೈನ್ ಕೂಡ ಬಿದ್ದಿತ್ತು. ಆದ್ರೆ ಇತ್ತೀಚೆಗೆ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ ನಂತರ ಸರ್ಕಾರ 56,432 ಹುದ್ದೆಗಳ ನೇಮಕಾತಿಗೆ ಅನುಮತಿ ಕೊಟ್ಟಿತ್ತಲ್ಲ. ಆದ್ರೆ ಇದರಲ್ಲಿ ಮೀಸಲಾತಿ ಮಿತಿ 50% ಮೀರದಂತೆ ನೇಮಕಾತಿ ನಡೆಸೋಕೆ ತೀರ್ಮಾನ ಮಾಡಲಾಗಿತ್ತು. ಯಾಕಂದ್ರೆ ರೀಸೆಂಟ್ ಆಗಿ ಹೈಕೋರ್ಟ್ 50% ಒಳಗಡೆ ಇರಬೇಕು, ಅದು ಮೀರಂಗಿಲ್ಲ ಅನ್ನೋ ಆದೇಶ ಕೊಟ್ಟಿತ್ತು. ಹೀಗಾಗಿ 56% ಬದಲು 50% ಮೀಸಲಾತಿ ಅಡಿಯಲ್ಲೇ ಹಳೆ ರೀತಿಯಲ್ಲೇ ನೇಮಕಾತಿ ಮಾಡೋಕೆ ಸಂಪುಟ ತೀರ್ಮಾನ ಮಾಡಿತ್ತು. ಅಂದ್ರೆ ಒಳ ಮೀಸಲಾತಿ ಜಾರಿ ಮಾಡದೆ ನೇಮಕಾತಿ ಮಾಡೋಕೆ ತೀರ್ಮಾನ ಆಗಿತ್ತು. ಈಗ ಇದಕ್ಕೆ ರಾಜ್ಯ ಮಾದಿಗ ಸಂಘಟನೆಗಳ ಒಕ್ಕೂಟ, ಈ ಸಂಘಟನೆ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಶೀಘ್ರ ಸರ್ಕಾರ ಈ ನೇಮಕಾತಿ ಆದೇಶವನ್ನ ಹಿಂಪಡಿಬೇಕು ಅಂತ ಹೇಳಿದೆ. ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡುವಾಗ ಪರಿಶಿಷ್ಟ ಜಾತಿಗೆ ಇರೋ 15% ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಅನ್ವಯಿಸೋ ಕುರಿತಾಗಿ ತೀರ್ಮಾನ ಮಾಡಬೇಕು. ಒಳ ಮೀಸಲಾತಿ ಅಳವಡಿಸದೆ ನೇಮಕಾತಿ ಪ್ರಕ್ರಿಯೆ ನಡೆಸೋದು ಎಡಗೈ ಸಮುದಾಯಕ್ಕೆ ಅನ್ಯಾಯ ಮಾಡಿದ ಹಾಗೆ ಅಂತ ಹೇಳಿದೆ. ಅಷ್ಟೇ ಅಲ್ಲ, ಮಾರ್ಚ್ 6ನೇ ತಾರೀಕು ಸಚಿವರು ಶಾಸಕರಿಗೆ ಮುತ್ತಿಗೆ ಹಾಗೂ ಮಾರ್ಚ್ 12ನೇ ತಾರೀಕು ಬೃಹತ್ ಹೋರಾಟ ಕೈಗೊಳ್ತೀವಿ ಅಂತ ಹೇಳಿದೆ. ಹಾಗೆ ಸರ್ಕಾರಕ್ಕೆ 12 ಅಂಶಗಳ ಹಕ್ಕೊತ್ತಾಯ ಮಾಡಿದೆ. ಕೇವಲ ಬಲಗೈ ಸಮಾಜದ ಪ್ರತಿನಿಧಿಯಂತೆ ವರ್ತಿಸ್ತಾ ಇರೋ ಸಂವಿಧಾನ ವಿರೋಧಿ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ HC ಮಹದೇವಪ್ಪ ರಾಜೀನಾಮೆ ಕೊಡಬೇಕು. ಸಮಾಜ ಕಲ್ಯಾಣ ಇಲಾಖೆಯ ಹಾಗೂ DPAR ಇಲಾಖೆಯ IAS KAS ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಕೂಡ ಆಗ್ರಹ ಮಾಡಿದ್ದಾರೆ. ಏನೋ ಸರ್ಕಾರದ ಈ ನಿರ್ಧಾರಕ್ಕೆ ಮಾಜಿ ಸಚಿವ KH ಮುನಿಯಪ್ಪ ಅಸಮಾಧಾನ ಹೊರಹಾಕಿದ್ದಾರೆ. ಒಳ ಮೀಸಲಾತಿಯನ್ನ ಅನ್ವಯಿಸಿ ಕೋರ್ಟ್ನ ಅಂತಿಮ ತೀರ್ಪಿನಂತೆ ನೇಮಕಾತಿ ಪ್ರಕ್ರಿಯೆ ನಡೆಸುವಂತೆ ನಾವು ಸಚಿವ ಸಂಪುಟ ಸಭೆಯಲ್ಲಿ ಬೇಡಿಕೆ ಇಟ್ಟಿದ್ವಿ. ಆದರೆ ನೇಮಕಾತಿಗೆ ಸಂಬಂಧಪಟ್ಟಂತೆ DPAR ಹೊರಡಿಸಿರುವ ಆದೇಶದಲ್ಲಿ ಒಳ ಮೀಸಲಾತಿಯನ್ನ ಅಳವಡಿಸೋ ಪ್ರಸ್ತಾಪನೆ ಇಲ್ಲ. ಇದರಿಂದ ಆಘಾತ ಆಗಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ರಾಜೀನಾಮೆ ಕೊಡೋ ಮಾತುಗಳನ್ನ ಆಡಿದ್ದಾರೆ. ಹಾಗೆ ಈ ವಿಚಾರ ಹೈಕಮಾಂಡ್ ಅಂಗಳಕ್ಕೂ ತಲುಪಿದೆ. ಸಚಿವ KH ಮುನಿಯಪ್ಪ, RB ತಿಮ್ಮಾಪುರ, ಮಾಜಿ ಸಚಿವ H ಆಂಜನೇಯ, ಶಾಸಕ ನೆಲಮಂಗಲ ಶ್ರೀನಿವಾಸ್ ಸೇರಿದ ಹಾಗೆ ಹಲವು ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮೀಟ್ ಮಾಡಿದ್ದಾರೆ. ಇದಕ್ಕೂ ಮುನ್ನ ಸಚಿವ ಡಾಕ್ಟರ್ HC ಮಹದೇವಪ್ಪ ಹಾಗೂ ಗೃಹ ಸಚಿವ G ಪರಮೇಶ್ವರ್ ಖರ್ಗೆ ಅವರನ್ನ ಭೇಟಿ ಮಾಡಿ ಕೂಡ ಅಭಿಪ್ರಾಯ ಶೇರ್ ಮಾಡಿದ್ದಾರೆ. ಏನು KPSC ಬಿಡುಗಡೆ ಮಾಡಿರೋ KS ಗ್ರೂಪ್ A ಮತ್ತು ಗ್ರೂಪ್ B ಪರೀಕ್ಷೆಗಳ ರಿಸಲ್ಟ್ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಸೋಮವಾರವಷ್ಟೇ ವ್ಯಕ್ತಿತ್ವ ಪರೀಕ್ಷೆಗೆ ಆಯ್ಕೆಯಾದವರ ಲಿಸ್ಟ್ ಹೊರಬಿದ್ದಿದ್ದು, ಇದರಲ್ಲಿ ಭಾರಿ ಅಕ್ರಮ ಆಗಿದೆ ಅಂತ ಹೇಳಿ ಅಭ್ಯರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಮುಖ್ಯವಾಗಿ ಒಂದೇ ಎಕ್ಸಾಮ್ ಸೆಂಟರ್ ನಲ್ಲಿ ಪರೀಕ್ಷೆ ಬರೆದ 15 ಮಂದಿ ಒಟ್ಟಿಗೆ ಸೆಲೆಕ್ಟ್ ಆಗಿದ್ದಾರೆ. ಇದರ ಜೊತೆಗೆ ಒಂದೇ ಕುಟುಂಬದ 2-3 ಆಯ್ಕೆಯಾಗಿರೋದು ಮತ್ತು ಸೀರಿಯಲ್ ನಂಬರ್ ಪ್ರಕಾರವೇ ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗಿರೋದು ಕೂಡ ಕಂಡು ಬಂದಿದೆ. ಪ್ರಭಾವಿಗಳ ಮಕ್ಕಳಿಗೆ ಹುದ್ದೆ ಕೊಡಿಸೋಕೆ ತಂತ್ರ ಮಾಡಲಾಗಿದೆ ಅಂತ ವಿದ್ಯಾರ್ಥಿ ಪರ ಹೋರಾಟಗಾರ ಕಾಂತಕುಮಾರ್ ಆರೋಪ ಮಾಡಿದ್ದಾರೆ. ಪ್ರಾಮಾಣಿಕವಾಗಿ ಓದ್ದವರಿಗೆ ಕೆಲಸ ಸಿಗಬೇಕು, ಹೀಗಾಗಿ ಕಮಿಟಿ ರಚನೆ ಮಾಡಿ ತನಿಖೆ ಮಾಡಿ, ಸರ್ಕಾರದ ಕೈಲಿ ಆಗ್ಲಿಲ್ಲ ಅಂದ್ರೆ CBIಗೆ ವಹಿಸಿ, ಯಾವುದೇ ಕಾರಣಕ್ಕೂ KPSCಗೆ ನೋಟಿಫಿಕೇಶನ್ ಕೊಡಬಾರದು ಅಂತ ಆಗ್ರಹ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅಭ್ಯರ್ಥಿಗಳು ನೇರವಾಗಿ PM ನರೇಂದ್ರ ಮೋದಿ ಅವರಿಗೇನೆ ಲೆಟರ್ ಬರೆದಿದ್ದಾರೆ. ಕೂಡಲೇ PM ಈ ವಿಚಾರದಲ್ಲಿ ಮಧ್ಯ ಪ್ರವೇಶ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಈ ಹಿಂದೆ ಕೂಡ ಈ ಪರೀಕ್ಷೆನಲ್ಲಿ ಎಡವಟ್ಟಾಗಿತ್ತು. ಕ್ವಶನ್ ಪೇಪರ್ ಟ್ರಾನ್ಸ್ಲೇಷನ್ ಎರರ್ಸ್ ಇಂದಾಗಿ ಎಕ್ಸಾಮೇ ರದ್ದಾಗಿತ್ತು. ಬಾಯಿಗೆ ಬಂದಂಗೆ ಟ್ರಾನ್ಸ್ಲೇಷನ್ ಮಾಡಿದ್ರು. ಈಗ ಮತ್ತೆ ಆರೋಪ ಕೇಳಿಬಂದಿದೆ. ಮತ್ತೊಂದು ಕಡೆ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ 8,176 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಅನುಮೋದನೆ ಕೊಟ್ಟಿದೆ. ಸಿವಿಲ್, KSRP, ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್, ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಮತ್ತು KSISF ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ನಡೆಯುತ್ತೆ. ಈ ಇಡೀ ನೇಮಕಾತಿ ಪ್ರಕ್ರಿಯೆ ಪರಿಷ್ಕೃತ ಮೀಸಲಾತಿ ನಿಯಮಗಳ ಅನ್ವಯ ನಡೆಯುತ್ತೆ. ಶೀಘ್ರದಲ್ಲೇ ಪೊಲೀಸ್ ಇಲಾಖೆಯಿಂದ ನೋಟಿಫಿಕೇಶನ್ ಬರುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಇನ್ನು ಸ್ನೇಹಿತರೆ, ಫಾರಿನ್ ನಲ್ಲಿ ಎಜುಕೇಶನ್ ಆಸಕ್ತಿ ಯಾರಿಗಾದ್ರೂ ಇದ್ರೆ ಗ್ಲೋಬಲ್ ಡಿಗ್ರೀಸ್ ನವರ ಈ ಈವೆಂಟ್ ಹೆಲ್ಪ್ ಆಗಬಹುದು. ಫ್ರೀ ಎಂಟ್ರಿ ಇರುತ್ತೆ. ಲಿಂಕ್ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಕೆಳಗಡೆ. ಇನ್ನು ಬಿಹಾರ ರಾಜಕಾರಣದಲ್ಲಿ ಒಂದು ಕ್ಷಿಪ್ರ ಕ್ರಾಂತಿ ಆಗಬಹುದು. CM ನಿತೀಶ್ ಕುಮಾರ್ ರಾಜೀನಾಮೆ ಕೊಡಬಹುದು ಅನ್ನೋ ಮಾಹಿತಿ ಬರ್ತಾ ಇದೆ. ಅವ್ರನ್ನ ರಾಜ್ಯಸಭೆಗೆ ಕಳಿಸಿ ಅಲ್ಲಿ CM DCM ಎಲ್ಲ ಚೇಂಜ್ ಆಗೋ ಲೆಕ್ಕಾಚಾರ ಇದೆ. ಸರ್ಕಾರ ಇವ್ರದೇ ಇರುತ್ತೆ, BJP JDU ಅಲಯನ್ಸ್ ದೇ, ಆದ್ರೆ ಅಧಿಕಾರ ಸ್ಥಾನಗಳಲ್ಲಿ ಬದಲಾವಣೆ ಅಂತ. ಮಾರ್ಚ್ 5ಕ್ಕೆ ಅಂದ್ರೆ ಗುರುವಾರ ನಿತೀಶ್ ಕುಮಾರ್ ರಾಜ್ಯಸಭೆಗೆ ನಾಮಪತ್ರ ಸಲ್ಲಿಸೋ ಸಾಧ್ಯತೆಯ ಮಾಹಿತಿ ಇದೆ. JDU ಪಾರ್ಟಿ ಮೂಲಗಳೇ ಹೇಳ್ತಾ ಇದ್ದಾವೆ. ಇಲ್ಲಿ ರಾಷ್ಟ್ರ ರಾಜಕಾರಣಕ್ಕೆ ನಿತೀಶ್ ಕುಮಾರ್ ಅಂತ ಇವರೆಲ್ಲ ಹೇಳ್ತಾ ಇದ್ರು ಕೂಡ ಬಹುತೇಕ ಇದು ಅವರಿಗೆ ರಿಟೈರ್ಮೆಂಟ್ ಲೈಫ್ ತರ ಇದು. ನೆಕ್ಸ್ಟ್ ಬಿಹಾರಕ್ಕೆ BJP ಅವರು ಯಾರಾದ್ರೂ CM ಆಗಿ ನಿತೀಶ್ ಕುಮಾರ್ ಪುತ್ರ ನಿಶಾಂತ್ರನ್ನ DCM ಮಾಡಬಹುದು ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ.
ಇದುವರೆಗೂ ಎಲ್ಲರೂ ಕೂಡ ನಿತೀಶ್ ಕುಮಾರನ ಅಪ್ರಿಷಿಯೇಟ್ ಮಾಡ್ತಾ ಇದ್ವಿ. ವಂಶ ರಾಜಕಾರಣ ಮಾಡಲಿಲ್ಲ, ಮಗ ಇದ್ರೂ ಕೂಡ ಪಾಲಿಟಿಕ್ಸ್ನಲ್ಲಿ ಇಳಿಸ್ತೇ ಇಲ್ಲ, ಕಂಪ್ಲೀಟ್ ದೂರ ಇಟ್ಟಿದ್ದಾರೆ ಅಂಥೇಳಿ. ಹಾಗೇನಾದರೂ ಮಾಡಿದ್ರೆ ಅವರು ಇದ್ದಕ್ಕಿದ್ದಾಗೆ DCM ಮಾಡಿಬಿಟ್ಟು ರಾಜ್ಯಸಭೆಗೆ ಹೋದರೆ ನಿತೀಶ್ ಕುಮಾರ್ ಮುಖಕ್ಕೂ ಕೂಡ ಆ ಮಸಿ, ವಂಶ ರಾಜಕಾರಣದ ಮಸಿ ಅಂಟ್ಕೊಳ್ಳುತ್ತೆ ಅಷ್ಟೇ. ಹಾಗೆ BJP ಊರು ತುಂಬ ಮಾತಾಡುತ್ತಲ್ಲ ವಂಶ ರಾಜಕಾರಣದ ವಿರುದ್ಧ, ಅವರು ಕೂಡ ಪಾಲಿಟಿಕ್ಸ್ಗೋಸ್ಕರ ಏನು ಕಾಂಪ್ರಮೈಸ್ ಬೇಕಾದರೂ ಮಾಡ್ಕೊಳ್ತಾರೆ ಅನ್ನೋ ಮೆಸೇಜನ್ನು ಪಾಸ್ ಮಾಡ್ದಂಗೆ ಆಗುತ್ತೆ. ಇನ್ನು ತಮಿಳುನಾಡು ಎಲೆಕ್ಷನ್ಗೆ ವಿಜಿಲ್ ಪಕ್ಷ ವಿಜಯ್ TVK ಇವರ ಪ್ರಣಾಳಿಕೆ ರಿಲೀಸ್ ಆಗಿದೆ. ಇವರು ಅಧಿಕಾರಕ್ಕೆ ಬಂದರೆ 2 ಎಕರೆಗಿಂತ ಕಮ್ಮಿ ಜಮೀನಿರೋ ಕುಟುಂಬದ ರೈತರ ಮಕ್ಕಳಿಗೆ ಡಿಗ್ರಿ ತನಕ ಫ್ರೀ ಎಜುಕೇಷನ್ ಅಂತ ಹೇಳಿದ್ದಾರೆ. ಹಾಗೆ ಮೀನುಗಾರರಿಗೆ ಸಂಪೂರ್ಣ ರಕ್ಷಣೆ ಕೊಡ್ತೀವಿ, 5 ಎಕರೆಗಿಂತ ಕಮ್ಮಿ ಭೂಮಿಯನ್ನು ಹೊಂದಿರೋ ರೈತರಿಗೆ ಅವರ ಸಾಲವನ್ನು ಮನ್ನಾ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ. ಪ್ರತಿ 500 ಕುಟುಂಬಗಳಿಗೆ ಒಂದು ನ್ಯಾಯಬೆಲೆ ಅಂಗಡಿ, ಅಂದರೆ ರೇಷನ್ ಕೊಡೋ ಅಂಗಡಿಗಳನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ರೇಷನ್ ಕೊಡೋಕೆ ಮಹಿಳೆಯರನ್ನೇ ನೇಮಿಸ್ತೀವಿ, ತಮಿಳುನಾಡಿನಲ್ಲಿ ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡ್ತೀವಿ, ಮಹಿಳೆಯರು, ಯುವಕರು ಮತ್ತು ಶೋಷಿತ ವರ್ಗಗಳ ಅಭಿವೃದ್ಧಿಗೆ ಹೆಚ್ಚಿನ ಗಮನ ಹರಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಸೌತ್ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ನಡುವೆ ಕೋಲ್ಕತ್ತಾದಲ್ಲಿ T20 ವರ್ಲ್ಡ್ ಕಪ್ನ ಮೊದಲ ಸೆಮಿಫೈನಲ್ ಮ್ಯಾಚ್ ನಡೀತಾ ಇದೆ. ಟಾಸ್ ಗೆದ್ದ ನ್ಯೂಜಿಲೆಂಡ್ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಫುಲ್ನೆಸ್ ರೆಕಾರ್ಡ್ ಆಗೋ ವೇಳೆ ಮ್ಯಾಚ್ ಈ ಸ್ಟೇಟಸ್ನಲ್ಲಿತ್ತು. ಏನೋ ಬಿಸ್ನೆಸ್, ಎಕಾನಮಿ ಮತ್ತು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ ನೋಡ್ತಾ ಹೋಗೋದಾದ್ರೆ ಮಿಡಲ್ ಈಸ್ಟ್ ರಣರಂಗದಿಂದ ಷೇರುಪೇಟೆ ಶೇಕ್ ಆಗಿದೆ. ಒಂದೇ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಅಗೇನ್ 1122 ಪಾಯಿಂಟ್ಸ್ ಬಿದ್ದು, ಅಂದರೆ 1.4% ಕ್ರ್ಯಾಶ್ ಆಗಿ 79,116ಕ್ಕೆ ರೀಚ್ ಆಗಿದೆ. ನಿಫ್ಟಿ 385 ಪಾಯಿಂಟ್ಸ್ ಅಥವಾ 1.55% ಡೌನ್ ಆಗಿ 24,480ಕ್ಕೆ ತಲುಪಿದೆ. ಒಂದೇ ಸೆಷನ್ನಲ್ಲಿ 10 ಲಕ್ಷ ಕೋಟಿ ರೂಪಾಯಿ ಮಾರ್ಕೆಟ್ನಿಂದ ವೈಪ್ಔಟ್ ಆಗಿದೆ. BSE ಮಿಡ್ ಕ್ಯಾಪ್ ಇಂಡೆಕ್ಸ್ 2.26% ಬಿದ್ದರೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 2.24% ಬಿದ್ದಿದ್ದಾವೆ. BSE ಲಿಸ್ಟೆಡ್ ಕಂಪನಿಗಳ ಒಟ್ಟು ಮಾರ್ಕೆಟ್ ಕ್ಯಾಪ್ 457 ಲಕ್ಷ ಕೋಟಿ ರೂಪಾಯಿನಿಂದ 447 ಲಕ್ಷ ಕೋಟಿ ರೂಪಾಯಿಗೆ ಡ್ರಾಪ್ ಆಗಿದೆ. ಇರಾನ್ ಸಂಘರ್ಷ ಕ್ಷಣ ಕ್ಷಣಕ್ಕೂ ಭೀಕರ ಸ್ವರೂಪ ಪಡ್ಕೊತಿರುವುದು ಇದಕ್ಕೆ ಕಾರಣ. ಹಾಗೆ ಸಂಘರ್ಷ ಯಾವಾಗ ನಿಲ್ಲುತ್ತೆ ಅಂತ ಕೇಳಿದಾಗ ಟ್ರಂಪ್ 4-5 ವಾರಗಳಾದರೂ ಆಗಬಹುದು, ಜಾಸ್ತಿನೂ ಆಗಬಹುದು ಅಂತ ಹೇಳಿದ್ದಾರೆ. ಇದು ಮತ್ತಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಕಚ್ಚಾ ತೈಲ ಬೆಲೆ ಗಗನಕ್ಕೇರ್ತಾ ಇದೆ. ಏನು ಮಾರ್ಕೆಟ್ನ ವೊಲಾಟಿಲಿಟಿಯನ್ನು ತಿಳಿಸೋ, ಏರಿಳಿತಗಳನ್ನು ತಿಳಿಸೋ, ಆತಂಕವನ್ನು ತಿಳಿಸೋ ವಿಕ್ಸ್ ವೊಲಾಟಿಲಿಟಿ ಇಂಡೆಕ್ಸ್ 23%ಗೂ ಹೆಚ್ಚಾಗಿದೆ. ಇತ್ತ ವಿದೇಶಿ ಹೂಡಿಕೆದಾರರು ಪುನಃ ಭಾರತದ ಈಕ್ವಿಟಿಯನ್ನು ಮಾರೋದನ್ನು ಜಾಸ್ತಿ ಮಾಡಿದ್ದಾರೆ. ಫೆಬ್ರವರಿ ತಿಂಗಳಲ್ಲಿ ಒಟ್ಟು 6,641 ಕೋಟಿ ರೂಪಾಯಿ ಮೌಲ್ಯದ ಸ್ಟಾಕ್ಸನ್ನು ಮಾರಾಟ ಮಾಡಿದರು. ಆದರೆ ಮಾರ್ಚ್ 2ನೇ ತಾರೀಕು ಒಂದೇ ದಿನದಲ್ಲಿ 3,295 ಕೋಟಿ ರೂಪಾಯಿ ಹಣವನ್ನು ಹಿಂತೆಗೆದಿದ್ದಾರೆ. ಹೀಗಾಗಿ ಭಾರತೀಯ ಮಾರುಕಟ್ಟೆ ಬಿದ್ದಿದೆ. ಟಾಟಾ ಸ್ಟೀಲ್, ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್, SBI ಲೈಫ್, L&T, JSW ಸ್ಟೀಲ್ ಲಾಸ್ ಮಾಡಿಕೊಂಡಿವೆ. ಆದರೆ ಕೋಲ್ ಇಂಡಿಯಾ, ಭಾರತಿ ಏರ್ಟೆಲ್, ಇನ್ಫೋಸಿಸ್, ಟೆಕ್ ಮಹೀಂದ್ರಾಗಳು ಗ್ರೀನ್ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಸಾರ್ವಕಾಲಿಕ ಕುಸಿತ ಕಂಡು 67 ಪೈಸೆ ಬಿದ್ದು 92 ರೂಪಾಯಿ 16 ಪೈಸೆಯಾಗಿದೆ. ಇರಾನ್ ಸಂಘರ್ಷದಿಂದ ಕಚ್ಚಾ ತೈಲದ ಬೆಲೆ ಏರಿಕೆಯಾಗಿರೋದು, ವಿದೇಶಿ ಬಂಡವಾಳದ ಹೊರಹರಿವು, ಇದೆಲ್ಲವೂ ಕೂಡ ರೂಪಾಯಿ ಮತ್ತಷ್ಟು ಬೀಳೋಕೆ ಕಾರಣ ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 4,923 ರೂಪಾಯಿ ಕಮ್ಮಿಯಾಗಿ 1,62,548 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 4,513 ರೂಪಾಯಿ ಕಮ್ಮಿಯಾಗಿ 1,48,890 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 18,501 ರೂಪಾಯಿ ಕಮ್ಮಿಯಾಗಿ 2,71,347 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರಿಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೇವೆ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗೋದನ್ನು ಕೂಡ ಕನ್ಸಿಡರ್ ಮಾಡ್ಬೋದು. ಆಗ ಬಿಸ್ ನ್ಯೂಸ್ ಅದರಲ್ಲಿ ಫುಲ್ ಡೀಟೇಲ್ಡ್ ಆಗಿರುತ್ತೆ. ಹಾಗೆ ನಿಯರ್ ಫ್ಯೂಚರ್ನ ಪಾಸಿಬಿಲಿಟಿ ಸೇರಿದ ಹಾಗೆ ಫುಲ್ ಪ್ಲೆಜ್ಡ್ ಹೈ ಕ್ವಾಲಿಟಿ ವೀಕ್ಲಿ ಬಿಸ್ನೆಸ್ ಬುಲೆಟಿನ್ ಕೂಡ ಮೆಂಬರ್ ಓನ್ಲಿಯಲ್ಲೇ ಇದೆ. ಹಾಗೆ ಎಕನಾಮಿಕ್ಸ್ನ ಮಿನಿ ಸೀರೀಸ್ ಕೂಡ ಅಲ್ಲಿ ಪಬ್ಲಿಷ್ ಆಗ್ತಾ ಇದೆ. ಅದೆಲ್ಲವನ್ನು ನೀವು ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟ ಹಾಗೂ ಕೂಡ ಆಗುತ್ತೆ. ನಿಮ್ಮ ಸಪೋರ್ಟೇ ನಮ್ಮ ಶಕ್ತಿ. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.